ನಮಸ್ಕಾರ. ಕರ್ನಾಟಕದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ಇದು ನಿಮ್ಮ ಚಾನಲ್ ಎಕ್ಸಾಮ್ ರೆಡಿ ವಿದ್ಯಾವಾಹಿನಿ. ಪ್ರತಿದಿನ 10 ಕ್ವಶನ್ ನಿಮ್ಮ ಮುಂದೆ. ಇವತ್ತಿನ 10 ಕ್ವಶನ್ ನೋಡೋಣ. ಇರಾನಿನ ಪರಮಾಣು ತಾಣಗಳನ್ನು ನಾಶಪಡಿಸಲು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಯಾವ ದೇಶ ಪ್ರಾರಂಭಿಸಿದೆ? USA, ಅಮೆರಿಕ. ರಾಕೇಶ್ ಶರ್ಮಾ ನಂತರ 2025ರ ಜೂನ್ ನಲ್ಲಿ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಭಾರತೀಯರು ಯಾರು? ಭಾರತೀಯರು ಕೇಳ್ತಿರೋದು. ಶುಭಾಂಶು ಶುಕ್ಲಾ. ಕತ್ರಿನಾ ಕೈಫ್ ಅವರನ್ನು ಪ್ರವಾಸೋದ್ಯಮದ ಜಾಗತಿಕ ರಾಯಭಾರಿಯನ್ನಾಗಿ ಯಾವ ದೇಶ ನೇಮಿಸಿದೆ? ಮಾಲ್ಡೀವ್ಸ್. ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಯಾವ ದೇಶದಲ್ಲಿ ನಡೆದ SCO ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಮುನ್ನಡೆಸಿದರು? ಚೀನಾ. ರೀಸೆಂಟ್ ಆಗಿದ್ದು. ಜೂನ್ 25ರಂದು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ಆಕ್ಸಿಯಂ 4 ಮಿಷನ್ ಎಲ್ಲಿಂದ ಪ್ರಾರಂಭವಾಯಿತು? ನಾಸಾ ಕೆನಡಿ ಸ್ಪೇಸ್ ಸೆಂಟರ್. 2025ರಲ್ಲಿ ಯಾವ ವಿಮಾನಯಾನ ಸಂಸ್ಥೆ ಸುರಕ್ಷಿತ ಸಂಪೂರ್ಣ ಸೇವೆ ವಿಮಾನಯಾನ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ? ಏರ್ ನ್ಯೂಜಿಲೆಂಡ್. ಇವತ್ತು ನಿನ್ನೆ ನೆದರ್ಲ್ಯಾಂಡ್ಸು ಇಂಗ್ಲೆಂಡ್ ಮಧ್ಯದಲ್ಲಿ ಒಂದು ವಿಮಾನ ದುರಂತಕ್ಕೆ ಈಡಾಗಿದೆ. ನಾಸಾದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಾಯುಪಡೆ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೊದಲ ಭಾರತೀಯ ಮಹಿಳೆ ಯಾರು? ಜಾಹ್ನವಿ. ನ್ಯಾಟೋ ಶೃಂಗಸಭೆ 2025 ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ನೆದರ್ಲ್ಯಾಂಡ್ಸ್. ಯುರೇಕಾ ಫೋರ್ಬ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಶ್ರದ್ಧಾ ಕಪೂರ್. ಇರಾನ್ನ ಪರಮಾಣು ತಾಣಗಳನ್ನು ಮತ್ತು ಕ್ಷಿಪಣಿ ಕಾರ್ಖಾನೆಗಳನ್ನು ನಾಶಪಡಿಸಲು ಆಪರೇಷನ್ ರೈಸಿಂಗ್ ಲಯನ್ ಇತ್ತೀಚೆಗೆ ಯಾವ ದೇಶ ಪ್ರಾರಂಭಿಸಿದೆ? ಇಸ್ರೇಲ್. ಅಷ್ಟೇ ಇವತ್ತಿನ 10 ಪ್ರಶ್ನೆಗಳು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದೇ ತರ ಮುಂದೆ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ನಿಮ್ಮ ಮುಂದೆ. ಧನ್ಯವಾದಗಳು.